ಇನ್ನು ಈ ಕುಂಭಸ್ನಾನದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಡಿದ ವಿವಾದಿತ ಹೇಳಿಕೆಗೆ ಈಗ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹಿಂದೂಗಳ ನಂಬಿಕೆಗಳಿಗೆ ಘಾಸಿ ಮಾಡೋದೇ ಕಾಂಗ್ರೆಸ್ನ ಉದ್ದೇಶ ಅಂತ ಬಿಜೆಪಿ ಕಿಡಿಕಾರಿದೆ. ಸಿಟಿ ರವಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ತಾಲಿಬಾನಿಗಳು ತಮ್ಮ ಧಾರ್ಮಿಕ ನಂಬಿಕೆಗೆ ಘಾಸಿ ಆದ್ರೆ ಏನ್ ಮಾಡ್ತಾರೆ, ತಲವಾರ ಎತ್ತಾರೆ. ನಾವು ಕೂಡ ಅದೇ ರೀತಿ ಮಾಡಿದ್ರೆ ಇವರೆಲ್ಲ ಹಿಂದೆ ಮುಂದೆ ಮುಚ್ಕೊಂಡಿರ್ತಾರೆ ಅಂತ ಸಿಟಿ ರವಿ ಅವರ ವಾಗ್ದಾಳಿ. ಇನ್ನು ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಮಾತನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವ್ರು ಹೇಳಿದ್ದು ಇನ್ನೊಂದು ಬೇರೆ ಇತ್ತಿಲ್ಲ ಸರ್. 12ನೇ ಶತಮಾನದಲ್ಲಾದ್ರೂ ಬಿಜೆಪಿ ಇದ್ದಿದ್ರೆ ಮೌಢ್ಯದ ವಿರುದ್ಧ ವಚನ ಚಳವಳಿ ಕಟ್ಟಿದ ಶರಣರಿಗೂ 12ನೇ ಶತಮಾನದಲ್ಲಿ ಕಾಂಗ್ರೆಸ್ ಇದ್ದಿದ್ರೆ ಏನ್ ಮಾಡ್ತಿದ್ರು ಬಸವಣ್ಣವ್ರಿಗೆ ಯಾವನಿಗೆ ಗೊತ್ತು? ಅಂಬೇಡ್ಕರ್ಗೆ ಏನ್ ಮಾಡಿದ್ರು ಕಾಂಗ್ರೆಸ್ನವರು? ಪ್ರಿಯಾಂಕರ್ಗೆ ನನ್ನ ಜೊತೆನೇ ವಾದಕ್ಕೆ ಬರಲಿ. ನೀವಲ್ಲ, ನಿಮ್ಮ ತಂದೆ ಅಲ್ಲ ನಾ ಹೇಳ್ತಿರೋದು, ಕಾಂಗ್ರೆಸ್ ನಾ ಹೇಳ್ತಿರೋದು. ಯಾವ ರೀತಿ ಏನ್ ಮಾಡಿದ್ರಿ ಅಂಬೇಡ್ಕರ್ಗೆ ಅನ್ಯಾಯ ಅನ್ನೋದನ್ನ ಡಿಸ್ಕಸ್ ಮಾಡೋಣಪ್ಪ. ಹಾಗೆ ನೀವೇ ಇದ್ದಿದ್ರೆ ಏನ್ ಮಾಡ್ತಿದ್ರು ಬಸವಣ್ಣವ್ರಿಗೆ 12ನೇ ಶತಮಾನದಲ್ಲಿ? ಬಿಜೆಪಿ ಓಲಿ. ನೀವಿದ್ದಿದ್ರೆ ಏನ್ ಮಾಡ್ತಿದ್ರು? ಹೆಂಗೆ ಏನು ಬರ್ತಿರ್ಲಿಲ್ಲ ಅಂತ ಹೇಳ್ತೀರಿ. ಅವತ್ತಿನ ಕಾಂಗ್ರೆಸ್ ಹೆಂಗೆ ಅಂಬೇಡ್ಕರ್ ಮನಸ್ಥಿತಿ ಎಲೆಕ್ಷನಲ್ಲಿ ಸೋಸಿದ್ದು ಅದೇ ಟೈಪ್ ಅವ್ರು ಅವತ್ತಿರ್ತಿರ್ಲಿಲ್ವಾ? ಇದೆಲ್ಲ ಯಾಕಣ್ಣ? ಅದೇಂಗಾಗತ್ತೆ ಬಸವಣ್ಣವರದ್ದು? ಮತ್ತೆ ನೀವು ಒರಿಜಿನಲ್ ಪಾರ್ಟಿ 125 year old ಇದ್ರೆ ಮೋಸ್ಟ್ಲಿ ನೀವೇ 12ನೇ ಶತಮಾನದಲ್ಲಿ ಇರ್ತಿದ್ದು. ಬಿಜೆಪಿ ನ್ಯೂ ಪಾರ್ಟಿ, ಅದು ಇರಕ್ಕಾಗಲ್ಲ. ಆಗಲ್ಲ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚರ ನನ್ನ ಮಗ.